ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಾಪ್ಟರ್ ನಂಬರ್ 15 ಲಾಜಿಕ್ ಗೇಟ್ಸ್ ಅಂತಿದೆ. ಲಾಜಿಕ್ ಗೇಟ್ಸ್ ಅಂತ ಬಂದಾಗ ನೆನಪಲ್ಲಿ ಇವತ್ತು ಏನಪ್ಪ ಈ ಒಂದು ಮೊಬೈಲ್ ಇದೆ. ಈ ಒಂದು ಮೊಬೈಲ್ ಹೆಂಗೆ ಕೆಲಸ ಮಾಡಬೇಕು, ಏನು ಮಾಡಬೇಕು ಮತ್ತು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಪ್ರೊಸೆಸ್ ಆಗಬೇಕಂತ ಒಂದು ಕೋಡಿಂಗ್ ಸಿಸ್ಟಮ್ ಮಾಡಿರ್ತಾರೆ. ಓಕೆನಾ, ಸಿಸ್ಟಮೆಟಿಕ್ ಆಗಿ. ಇವತ್ತು ಈ ಒಂದು ಪೆನ್ ಇದೆ ಅಂತ ತಿಳ್ಕೊರಿ, ನೀವು ಯಾವ ಥರ ಇಟ್ಕೋಬೇಕು, ಯಾವ ಥರ ಇಟ್ಕೋಬಾರ್ದು, ನಿಮ್ಮ ಒಂದು ಬ್ರೈನಲ್ಲಿ ಒಂದು ಕೋಡಿಂಗ್ ಸಿಸ್ಟಮ್ ಇರುತ್ತೆ. ಓಕೆನಾ, ಅದೇ ಥರನಾಗಿ ಇವತ್ತು ನಿಮ್ಮ ಒಂದು ಮೊಬೈಲು ಕಂಪ್ಯೂಟರಲ್ಲಿ ಒಂದು ಬೋರ್ಡ್ ಇದೆ ನೋಡ್ರಿ. ಓಕೆನಾ, ಅದಕ್ಕೆ IC ಬೋರ್ಡ್ ಅಂತಾರೆ. IC ಬೋರ್ಡ್ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್. ಆ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಒಳಗಡೆ ಏನಪ್ಪಾರ ಈ ಒಂದು ಡಾಟಾನ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಏನಪ್ಪಾರ ಇವು ಮೂವ್ಮೆಂಟ್ ಆಗಬೇಕು, ಆ ಥರ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ. ಓಕೆನಾ, ಅದಕ್ಕೆ ಲಾಜಿಕ್ ಗೇಟ್ಸ್ ಅಂತಾರೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂತಿಕ್ಕರೆ ಇದೊಂದು IC ಬೋರ್ಡ್ಗೆ ಇನ್ನೊಂದು ಹೆಸರು ಏನಪ್ಪ ಕಾಂಬಿನೇಷನಲ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತಾರೆ. ಅಂದರೆ ಕಾಂಬಿನೇಷನ್ ಬಂದಾಗ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಯಾವ ಥರ ಡಾಟಾ ಆಗಬೇಕಂತ ಹೇಳ್ಕೊಡೋದೇ ಲಾಜಿಕ್ ಗೇಟ್ ಅಂತ ಹೇಳ್ಬೋದು. ಹಾಗಾದ್ರೆ ಲಾಜಿಕ್ ಗೇಟ್ ಅಂತ ಬಂದಾಗ ಇವತ್ತು ಇದನ್ನು 0 ಮತ್ತು 1 ಎಂಬ ಬೈನರಿ ಸಂಖ್ಯೆಯಿಂದ ರಚಿಸಲಾಗಿದೆ. ಇದಕ್ಕೆ ಇನ್ನೊಂದು ಹೆಸರು ಡಿಜಿಟಲ್ ಗೇಟ್ ಅಂತ ಕರಿತಾರೆ. ಲಾಜಿಕ್ ಗೇಟ್ನ ಮತ್ತೊಂದು ಹೆಸರೇನ್ರಿ ಡಿಜಿಟಲ್ ಗೇಟ್. ಇಲ್ಲಿ 0 ಅಂತ ಬಂದಾಗ ಫಾಲ್ಸ್, 1 ಬಂದಾಗ ಏನಪ್ಪ ಅಂದರೆ ಟ್ರೂ. 0 ಬಂದ್ರೆ ಏನ್ರಿ ಫಾಲ್ಸ್, 1 ಬಂದರೆ ಟ್ರೂ. ಇವತ್ತು ಲಾಜಿಕ್ ಗೇಟ್ಸ್ ಅಂತ ಬಂದಾಗ ನೆನಪಿಲ್ಲ, ಇವತ್ತು ಕಾಂಬಿನೇಷನಲ್ ಸರ್ಕ್ಯೂಟ್ ಬೋರ್ಡ್ ಅಂತ ಬಂದಾಗ ಇವತ್ತು ಈ ಒಂದು ಮೌಸ್ ಇದೆ ರೀ, ಈ ಮೌಸ್ ಒಳಗಡೆ ಏನಪ್ಪ ಒಂದು ಬೋರ್ಡ್ ಇದೆ. ಓಕೆನಾ, ಅದಕ್ಕೆ ಕಾಂಬಿನೇಷನಲ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತಾರೆ. ಓಕೆನಾ, ಲಾಜಿಕ್ ಗೇಟ್ಸ್ ಪ್ರಕಾರ ನೋಡಿದ್ರೆ ಕಾಂಬಿನೇಷನಲ್ ಸರ್ಕ್ಯೂಟ್ ಬೋರ್ಡ್ ಅಂತಾರೆ. ಇವಾಗ ಈ ಒಂದು ಬೋರ್ಡ್ ಯಾವ ಥರ ಕೆಲಸ ಮಾಡಬೇಕು, ಇದರ ಒಂದು ಪ್ರೊಸೀಜರ್ ಏನು, ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಕೆಲಸ ಮಾಡಬೇಕು, ಎಲ್ಲ ಕೋಡಿಂಗ್ ಸಿಸ್ಟಮ್ ಮಾಡ್ಬೇಕಲ್ರಿ. ಅಂಥ ಟೈಮಲ್ಲಿ ಹಿಂದಿನ ಕ್ಲಾಸಲ್ಲಿ ನಾನು ಇದೆ ಕಂಪ್ಯೂಟರ್ ಅರ್ಥವಂತ ಭಾಷೆ ಬೈನರಿ ಭಾಷೆ. ಬೈನರಿ ಭಾಷೆಯಲ್ಲಿ 0 ಮತ್ತು 1 ಅಷ್ಟೇ ಇರುತ್ತೆ. ಅಂಥ ಟೈಮಲ್ಲಿ ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದೆ. ಇವಾಗ ಲೋ ಲೆವೆಲ್ ಲ್ಯಾಂಗ್ವೇಜ್ ಬಂದಾಗ ಒಂದು ಮಷಿನ್ ಇದೆ, ಇನ್ನೊಂದೇನ್ರಿ ಅಸೆಂಬ್ಲಿ ಇದೆ. ಓಕೆನಾ, ಸೊ ಒಂದು ಮಷೀನು ಇನ್ನೊಂದು ಅಸೆಂಬ್ಲಿ. ಇವಾಗ ಮಷಿನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇದರಲ್ಲಿ ಏನಪ್ಪ 0s ಮತ್ತು 1 ಅಷ್ಟೇ ಬಳಸ್ತಾರೆ. ಬಟ್ ಅಸೆಂಬ್ಲಿ ಅಂತ ಬಂದಾಗ ಸ್ವಲ್ಪ ಕೋಡ್ಸ್ನ ಬಳಸ್ತಾರೆ. ಓಕೆನಾ, ಅಂಥ ಟೈಮಲ್ಲಿ ನೆನಪಲ್ಲಿ ಇವತ್ತು ಮಷಿನ್ ಲ್ಯಾಂಗ್ವೇಜ್ ಬಂದಾಗ ಒಂದು ಮಷಿನ್ ಕೆಲಸ ಮಾಡ್ಬೇಕಾರೆ ಅಲ್ಲಿ 0s and 1s ಇರುತ್ತೆ. ಅಂಥ ಟೈಮಲ್ಲಿ ಹೆಂಗೆ ಕೆಲಸ ಮಾಡಬೇಕು, ಯಾವ ಥರ ಕೆಲಸ ಮಾಡಬೇಕು, ಅದರಲ್ಲಿ ಯಾವ ಥರ ಡಾಟಾ ಇಂಟಿಗ್ರೇಟ್ ಆಗಬೇಕಂತಿಕ್ಕೋರಿ ಇದರ ಏನಪ್ಪ ಪ್ರೋಗ್ರಾಮ್ ಮಾಡಿರ್ತಾರೆ. ಇದನ್ನು ನಾವು MCA ಅಧ್ಯಯನ ಮಾಡೋ ಟೈಮಲ್ಲಿ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಓಕೆನಾ, ಅಂಥ ಟೈಮಲ್ಲಿ ಇವತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಇದರ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಅದು ಯಾವ ಥರ ಕೇಳ್ತಾ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸಿಂಪಲ್ ಆಗಿ ಲಾಜಿಕ್ ಗೇಟ್ಸ್ ಬಂದಾಗ ಇದೊಂದೇನಪ್ಪ 0 ಮತ್ತು 1 ಎಂಬ ಬೈನರಿ ಸಂಖ್ಯೆಯಿಂದ ರಚಿಸಲಾಗಿದೆ. ಇದಕ್ಕೆ ಮತ್ತೊಂದು ಹೆಸರೇಂಟಿ ಡಿಜಿಟಲ್ ಗೇಟ್ ಅಂತ ಕರಿತಾರೆ. ಇದರಲ್ಲಿ 0 ಅಂದರೆ ಫಾಲ್ಸ್, 1 ಅಂದರೆ ಟ್ರೂ. ನೆಕ್ಸ್ಟ್ ಈ ಒಂದು ಲಾಜಿಕ್ ಗೇಟ್ಸ್ ಅಂತ ನೋಡಿದಾಗ ಇಲ್ಲಿ ಬೇಸಿಕ್ ಗೇಟ್ಸ್ ಅಂತ ಬರ್ತಾವ. ಆ ಬೇಸಿಕ್ ಗೇಟ್ಸ್ ಇಟ್ಕೊಂಡು ಮತ್ತೆ ಒಂದು ಯೂನಿವರ್ಸಲ್ ಲಾಜಿಕ್ ಗೇಟ್ಸ್ ಅಂತ ಎರಡು ಮಾಡ್ಯಾರ. ಓಕೆನಾ, ಮತ್ತು ಅದೇ ಥರನಾಗಿ ಡಿರೈವ್ಡ್ ಲಾಜಿಕ್ ಗೇಟ್ಸ್ ಅಂತ ಇನ್ನು ಏನಪ್ಪ ಇದೆ ಬೇಸಿಕ್ ಗೇಟ್ಸ್ ಇಟ್ಕೊಂಡು ಕೇಸಿ ಮತ್ತೆ ಇನ್ನೊಂದು 2 ಮಾಡ್ಯಾರ. ಒಟ್ಟು 7 ಲಾಜಿಕ್ ಗೇಟ್ಸ್ ಇದಾವ್ರಿ. ಓಕೆನಾ, ಇವೆಲ್ಲ ಏನಪ್ಪ ಲಾಜಿಕ್ ಗೇಟ್ಸ್ ಅಂತಾರೆ. ಇವಾಗ ಆ್ಯಂಡು ಅವರು ನಾಟ್ ಅಂತಿದೆ, ಇದೇನಪ್ಪ ಬೇಸಿಕ್. ಅದೇ ಯೂನಿವರ್ಸಲ್ ಅಂತ ಬಂದಾಗ ನ್ಯಾಂಡು ನಾರ್ ಅಂತಿದೆ. ಮತ್ತು ಡಿರೈವ್ಡ್ ಅಂತ ಬಂದಾಗ ಎಕ್ಸಾವರ್ ಮತ್ತು ಎಕ್ಸ್ನಾವರ್ ಅಂತಿದೆ. ಓಕೆನಾ, ಸೊ ಇವು ಏನಪ್ಪ ಡಿರೈವ್ಡ್ ಲಾಜಿಕ್ ಗೇಟ್ಸ್. ಒಟ್ಟು ಲಾಜಿಕ್ ಗೇಟ್ಸ್ ಅಂದ್ರೆ ಎಷ್ಟಿದೆ 7 ಇದಾವೆ. ಬೇಸಿಕ್ ಇರೋ ಏನಪ್ಪ 3 ಆ 3ನ ಇಟ್ಕೊಂಡು ಏನಪ್ಪ ಇನ್ನು 4 ಲಾಜಿಕ್ ಗೇಟ್ಸ್ನ ಕ್ರಿಯೇಟ್ ಮಾಡ್ಯಾರ. ಹಾಗಾದ್ರೆ ಇವುಗಳನ್ನ ಯಾವ ಥರ ಬಳಸ್ತಾರ ಅಂತ ನೋಡ್ತಾ ಹೋದ್ರೆ ಇವತ್ತು ನಿಮ್ಮ ಒಂದು ಮೊಬೈಲ್ ಇದೆ. ಓಕೆನಾ, ಈ ಒಂದು ಮೊಬೈಲ್ ಅಂತ ಬಂದಾಗ ಇವತ್ತು ಸೊ ಇವಾಗ ಸಿಂಪಲ್ ಇಲ್ಲೊಂದು ಚಾರ್ಟ್ ಇದೆ, ಈ ಚಾರ್ಟ್ನ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ ಏನಪ್ಪ ಸಿಂಬಲ್ಸ್ ಇದಾವ್ರಿ. ಇವು ಎಕ್ಸಾಮಲ್ಲಿ ಒಂದು ಕಡೆ ಕ್ವಶನ್ ಕೇಳಿದೆ, ಏನು ಕೇಳಿದ ಮ್ಯಾಚ್ ದ ಫಾಲೋಯಿಂಗ್ ಹೊಂದಿಸಿ ಬರೀರಿ. ಆ್ಯಂಡ್ ಅವರು ನಾಟು ಏನಪ್ಪ ನಾರ್ತ್ ಈ ಥರ ಏನಪ್ಪ ಈ ಸೈಡು ಹೆಸರು ಕೊಟ್ಟನ, ಈ ಸೈಡ್ ಸಿಂಬಲ್ ಕೊಟ್ಟನ. ಸೊ ಏನಪ್ಪ ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋಯಿಂಗ್. ಓಕೆನಾ, ಎಕ್ಸಾಮಲ್ಲಿ ಸ್ವಲ್ಪ ಕೇಳಿದ ಕ್ವಶನ್ನು ಇದು ಯಾವ್ದು ಅವ್ರದ್ದು ಬಂದಾಗ ನೋಡ್ರಿ ಈ ಥರ ಇದೆ. ಇದು A ಮತ್ತು ಇದು B ಇದೆ ಅಂತ, ಇದು Y. ಇದು ನಾರ್, ಇದು ನಾಟ್ ಮತ್ತು ಅವ್ರು 2 ಮಿಕ್ಸ್ ಆಗಿರುತ್ತೆ ರೀ. ಇಲ್ಲಿ A ಮತ್ತು B ಇದ್ದಾಗ ಇದು ರಿಸಲ್ಟ್ Y ಇರುತ್ತೆ. ಓಕೆನಾ, ನೆಕ್ಸ್ಟ್ ಏನಪ್ಪ ಇದು ಆ್ಯಂಡ್ ಅಂದಾಗ A ಮತ್ತು B ಅನ್ನೋದು ಇನ್ಪುಟ್, Y ಅನ್ನೋದು ಔಟ್ಪುಟ್. ಎಲ್ಲ ಕಡೆ A ಮತ್ತು B ಅನ್ನೋದೇನು ರೀ ಇನ್ಪುಟ್ ಇರ್ತಾವೆ, Y ಅನ್ನೋದು ಔಟ್ಪುಟ್. ನೀವು ಯಾವ್ದಾದ್ರು ತೊಗೋಬೋದು, ಇದೇ ತೊಗೋಬೇಕಂತೇನಿಲ್ಲ. ಇದು ಆ್ಯಂಡ್ ಇದು ನ್ಯಾಂಡ್ ಅಂದಾಗ ನಾಟು ಮತ್ತು ಆ್ಯಂಡ್ 2 ಮಿಕ್ಸ್ ಆಗ್ಯಾವ. ಇದು ಎಕ್ಸಾವರ್ ಅಂತಿದೆ ಮತ್ತು ಇದು ಎಕ್ಸ್ನಾವರ್ ಅಂತಿದೆ, ಇದು ಬಫರ್ ಅಂತಿದೆ, ಇದು ನಾಟ್ ಅಂತಿದೆ. ಸೊ ಹಾಗಾದ್ರೆ ಇವಾಗ ಒಂದೊಂದು ನೀಟಾಗಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಬಫರ್ ಒಂದು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಇದು. ಓಕೆನಾ, ನಾನು ಅದ್ರ ಬಗ್ಗೆ ಹೇಳ್ತೇನೆ ಅಂತ. ಹಾಗಾದ್ರೆ ಇವಾಗ ಇಲ್ಲಿ ಟ್ರೂತ್ ಟೇಬಲ್ ಅಂತ ಬರುತ್ತೆ. ಟ್ರೂತ್ ಟೇಬಲ್ ಅಂತ ಬಂದಾಗ ನೆನಪಲ್ಲಿ ಎಕ್ಸಾಮಲ್ಲಿ ಇದ್ರ ಮೇಲೆ ಭಾಳ ಅಂದ್ರೆ ಭಾಳ ಕ್ವಶನ್ ಕೇಳಿದಾನ, ಅದ್ರಿಗೂ ಸ್ವಲ್ಪ ಹುಷಾರಾಗಿರಿ. ಮೊನ್ನೆ ಒಂದು ಕಡೆ ಕ್ವಶನ್ ಕೇಳಿದೆ, ಏನು ಕೇಳಿದೆ ಅಂತ ಕರಿ ಯಾವುದರಲ್ಲಿ ಏನಪ್ಪ ಈ ಒಂದು ಔಟ್ಪುಟ್ ಸಂಖ್ಯೆ ಜಾಸ್ತಿ ಅಂತ ಕೇಳಿದೆ. ಅಂಥ ಟೈಮಲ್ಲಿ
ನ್ಯಾಂಡು, ನಾರು, ಎಕ್ಸ್ನಾರ್ ಅಂತ ಕೊಟ್ಟಿದ್ದು. ಅಂಥ ಟೈಮಲ್ಲಿ ಯಾವುದ್ರಲ್ಲಿ ಇದ್ದರೆ ನ್ಯಾಂಡಲ್ಲಿ. ಇದ್ರ ಮೇಲೆ ಮೊನ್ನೆ ಒಂದು ಕ್ವಶನ್ ಆಯ್ತು ಗ್ರೂಪ್ ಸಿ, ಅದ್ರಗೋಸ್ಕರ ಸ್ವಲ್ಪ ಹುಷಾರಾಗಿರ್ರಿ. ಇವ್ರ ಮೇಲೆ ಟೇಬಲ್ ಮೇಲೆ ಕ್ವಶನ್ ಕೇಳ್ತಾನೆ, ಯಾವುದ್ರಲ್ಲಿ ಔಟ್ಪುಟ್ ಜಾಸ್ತಿ ಇದಾವ, ಯಾವುದ್ರಲ್ಲಿ ಕಡಿಮೆ ಇದಾವ ಅಂತ ಕೇಳ್ತಾನೆ. ಅಂಥ ಟೈಮಲ್ಲಿ ಔಟ್ಪುಟ್ ಅಂತ ಬಂದಾಗ ಎಲ್ಲೆಲ್ಲಿ ಜಾಸ್ತಿ ಅಂತ ಕೇಳಿ, ಒಂದು ಅವ್ರದಲ್ಲಿದೆ ಮತ್ತು ಇನ್ನೊಂದು ನ್ಯಾಂಡಲ್ಲಿದೆ. ಜಾಸ್ತಿ ಏನಪ್ಪ ಔಟ್ಪುಟ್ ಜಾಸ್ತಿ ಇದಾವೆ. ಓಕೆನಾ. ಉಳಿದೆಲ್ಲ ಕಡೆ ಏನಪ್ಪ ಇನ್ಪುಟ್ ಅಂತ ಬಂದಾಗ ಎಲ್ಲ ಕಡೆ ಸೇಮ್ ಇರುತ್ತೆ, ಬಟ್ ಔಟ್ಪುಟ್ ಬಂದಾಗ ಏನಪ್ಪ ಒಂದು ಅವ್ರದಲ್ಲಿ ಮತ್ತು ಇನ್ನೊಂದು ನ್ಯಾಂಡಲ್ಲಿ ಜಾಸ್ತಿ ಇದಾವೆ. ಅದೇ ಥರನಾಗಿ ಯಾವುದ್ರಲ್ಲಿ ಕಡಿಮೆ ಅಂತ ಕರಿ, ಔಟ್ಪುಟ್ ಯಾವುದ್ರಲ್ಲಿ ಕಡಿಮೆ ಇದೆ ರೀ, ಒಂದು ಆ್ಯಂಡಲ್ಲಿ ಕಡಿಮೆ ಇದೆ ಮತ್ತು ಇನ್ನೊಂದು ಯಾವುದ್ರಲ್ಲಿ ಕಡಿಮೆ ಐತೆ ರೀ, ನಾವರಲ್ಲಿ ಕಡಿಮೆ ಇದೆ. ಓಕೆನಾ. ಈ ಥರಗಳು ಕ್ವಶನ್ ಕೇಳ್ತಾನೆ, ಸ್ವಲ್ಪ ಹುಷಾರು. ಅಲ್ಲಿ ಔಟ್ಪುಟ್ ಜಾಸ್ತಿ ಅದಾವ, ಅಲ್ಲಿ ಔಟ್ಪುಟ್ ಕಡಿಮೆ ಇದೆ ಅಂತ ಕೇಳ್ತಾನೆ. ಮೊನ್ನೆ ಕ್ವಶನ್ ಕೇಳಿದೆ. ಇವಾಗ ಆ್ಯಂಡ್ ಅಂತ ಬಂದಾಗ ಎರಡು ಇನ್ಪುಟ್ ಎಂಬ ರಾಂಗ್ ಇದ್ದಾಗ ಔಟ್ಪುಟ್ ರಾಂಗ್. ಅದೇ ಆ್ಯಂಡ್ ಅಲ್ಲಿ ಒಂದು ರೈಟ್ ಇದೆ, ಇನ್ನೊಂದು ರಾಂಗ್ ಇದ್ದಾಗ ರಾಂಗ್. ಅದೇ ಥರ ಆ್ಯಂಡ್ ಅಲ್ಲಿ ಒಂದು ರಾಂಗ್ ಇದೆ, ಇನ್ನೊಂದು ರೈಟ್ ಇದೆ, ರಾಂಗ್. ಸೊ ಎ ಮತ್ತು ಬಿ ಎರಡೂ ರೈಟ್ ಇದ್ದಾಗ ಮಾತ್ರ ಇದು ಔಟ್ಪುಟ್ ಬರುತ್ತೆ. ಇದು ಯಾವ ಗೇಟ್? ಇದು ಆ್ಯಂಡ್ ಗೇಟ್. ಅದೇ ಆರ್ ಗೇಟ್ ಅಂತ ಬಂದಾಗ ಎರಡಲ್ಲಿ ಒಂದು ಕರೆಕ್ಟ್ ಇದ್ರೆ ಸಾಕು, ಅಪೋಸಿಟ್, ಆ್ಯಂಡ್ಗೆ ಅಪೋಸಿಟ್ ಇದು. ಓಕೆನಾ. ಎ ಮತ್ತು ಬಿ ಎರಡು ರಾಂಗ್ ಇದ್ದಾಗ ರಾಂಗ್. ಸೊ ಎ ರೈಟ್ ಇದೆ, ಬಿ ರಾಂಗ್ ಇದೆ, ಅವಾಗ ಇದು ರೈಟ್. ನೆಕ್ಸ್ಟ್ ಎ ಅಂತ ಬಂದಾಗ ಇದು ರಾಂಗ್ ಇದೆ, ಬಿ ಅನ್ನೋದು ರೈಟ್ ಇದೆ, ಇದು ರೈಟ್. ಓಕೆನಾ. ಸೊ ಎ ಅನ್ನೋದೇನಪ್ಪ ರೈಟ್ ಇದೆ, ಬಿ ರೈಟ್ ಇದೆ, ಅವಾಗ ಇದು ರೈಟ್. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಎಕ್ಸೌರ್ ಅಂತ ಬರುತ್ತೆ. ಎಕ್ಸೌರ್ ಅಂತ ಬಂದಾಗ ಇವತ್ತು ಎಕ್ಸ್ಕ್ಲೂಸಿವ್ ಅವರ್ ಗೇಟ್ ಅಂತ ಕರಿತಾರೆ. ಫುಲ್ ಫಾರ್ಮ್ ಏನಪ್ಪ? ಎಕ್ಸ್ಕ್ಲೂಸಿವ್ ಅವರ್ ಗೇಟ್ ಅಂತ ಕರಿತಾರೆ. ಅಂತ ಟೈಮಲ್ಲಿ ನೆನಪಲ್ಲಿ ಇವತ್ತು ಇಲ್ಲಿ ಎ ಅನ್ನೋದು ರಾಂಗ್ ಇದ್ದಾಗ, ಬಿ ಅನ್ನೋದು ರಾಂಗ್ ಇದ್ದಾಗ ಔಟ್ಪುಟ್ ರಾಂಗ್. ಸೊ ಇಲ್ಲಿ ಏನಪ್ಪ ಎರಡು ಏನಪ್ಪ ಇನ್ಪುಟ್ ಸೇಮ್ ಇರಬಾರ್ದು. ಓಕೆನಾ. ಯಾವುದರಲ್ಲಿ? ಎಕ್ಸೌರಲ್ಲಿ ಎರಡು ಇನ್ಪುಟ್ ಸೇಮ್ ಇದೆ ಅಂತ ಕರಿ, ಔಟ್ಪುಟ್ ಬರಲ್ಲ. ಎರಡಲ್ಲಿ ಒಂದು ರೈಟ್ ಇದ್ದ ಮಾತ್ರ ಔಟ್ಪುಟ್ ಬರುತ್ತೆ. ಸ್ವಲ್ಪ ವಿಚಿತ್ರವಾಗಿತ್ತು ನೋಡ್ರಿ. ಓಕೆನಾ. ನೆಕ್ಸ್ಟು ನ್ಯಾಂಡ್ ಅಂತ ಬರುತ್ತೆ. ನ್ಯಾಂಡ್ ಅಂತ ಬಂದಾಗ ನೆನಪಲ್ಲಿ ಎರಡು ಸೇಮ್ ಇರಬಾರ್ದು ಅಂತ. ಏನಪ್ಪ? ಎರಡು ಟ್ರೂ ಇರಬಾರ್ದು. ಎರಡು ಸೇಮ್ ಅನ್ನೋಕ್ಕಿಂತ ಎರಡು ಟ್ರೂ ಇರಬಾರ್ದು. ಯಾವುದರಲ್ಲಿ? ನ್ಯಾಂಡ್ಗಳು. ಎರಡು ಟ್ರೂ ಇದ್ದಪ್ಪ ಅಂದ್ರೆ ಇದು ಓಪನ್ ಆಗಲ್ಲ. ಎರಡು ರಾಂಗ್ ಇದ್ರೆ ಬರುತ್ತೆ, ಎರಡಲ್ಲಿ ಒಂದು ರೈಟ್ ಇದ್ರೆ ಬರುತ್ತೆ. ಯಾವುದಿದು? ನ್ಯಾಂಡ್. ನೆಕ್ಸ್ಟ್ ನಾರ್ ಅಂತಿದೆ. ನಾರ್ ಅಂತ ಬಂದಾಗ ಎರಡು ಏನಪ್ಪ ಫಾಲ್ಸ್ ಇದ್ದಂತಿಕ್ಕರು ಅಂಥ ಟೈಮಲ್ಲಿ ಇದ್ರೆ ಔಟ್ಪುಟ್ ಬರುತ್ತೆ. ಓಕೆನಾ. ಇಲ್ಲಿ ನೋಡ್ರಿ, ಇದು ಝೀರೋ ಇದಾಗಿದೆ, ರೈಟ್ ಇದಾಗಿದೆ. ಬಟ್ ಎರಡು ಕರೆಕ್ಟ್ ಇದ್ದಾಗಿದ್ದು ರಾಂಗ್ ಆಗುತ್ತಂತ. ಮತ್ತೇನಪ್ಪ? ಸೊ ಒಂದು ಎ ತಪ್ಪಿದೆ, ಬಿ ರೈಟ್ ಇದೆ, ಅಂಥ ಟೈಮ್ ಇದು ರಾಂಗ್ ಆಗುತ್ತೆ. ಮತ್ತು ಎ ಅನ್ನೋದು ರೈಟ್ ಇದೆ, ಬಟ್ ಬಿ ರಾಂಗ್ ಇದೆ, ಅಂಥ ಟೈಮಲ್ಲಿ ತಪ್ಪಾಗುತ್ತೆ. ಸೊ ಅದ್ರಗೋಸ್ಕರ ಇದು ಯಾವ ಗೇಟ್ ರೀ? ನಾರ್ ಗೇಟ್. ಮತ್ತು ಎಕ್ಸ್ನಾರ್ ಅಂತ ಬರುತ್ತೆ. ಓಕೆನಾ. ಅಂಥ ಟೈಮಲ್ಲಿ ಸೊ ಎರಡು ಸೇಮ್ ಇದ್ದಾಗ ಮಾತ್ರ ಔಟ್ಪುಟ್ ಬರುತ್ತೆ, ಎರಡಲ್ಲಿ ಒಂದು ಕರೆಕ್ಟ್ ಇದ್ರೆ ಬರಲ್ಲ. ಓಕೆನಾ. ಸೊ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ 2 ಸ್ಟೆಪ್ ವೆರಿಫಿಕೇಷನು ಈ ಥರ ಬರ್ತಾವೆ ನೋಡ್ರಿ. ಅಂಥ ಟೈಮಲ್ಲಿ ಇವೆಲ್ಲ ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಏನಪ್ಪ ಈ ಒಂದು ಟೇಬಲ್ ನೋಡ್ರಿ, ಇದರಲ್ಲಿ ಒಂದೇ ಒಂದು ಮಿಸ್ ಆಗಿದೆ. ಅದು ಯಾವುದಪ್ಪ? ನಾಟ್ ಅಂದಾಗ ಏನ್ರಿ? 0 ಇದ್ರೆ 1 ಮಾಡ್ತೆ, 1 ಇದ್ರೆ 0 ಮಾಡ್ತೆ. ಇದು ಯಾವ ಗೇಟ್? ಇದು ನಾಟ್ ಗೇಟ್. ಕ್ಲಿಯರಾ? ಸೊ ಒಟ್ಟು 7 ಗೇಟ್ಸ್ ಇದಾವೆ ರೀ. ಇವಿಷ್ಟನ್ನ ನೀವು ನೀಟಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಇದ್ರ ಮೇಲೆ ಲೆಕ್ಕ ಬರ್ತಾವೆ ರೀ. ಓಕೆನಾ. ಸ್ವಲ್ಪ ಇವೆಲ್ಲ ನಾವು MCA ಮಾಡೋ ಇದ್ರ ಮೇಲೆ ಲೆಕ್ಕ ಮಾಡ್ತಾ ಇದ್ವಿ. ನೆನಪಲ್ಲಿ ಇವಾಗ ಆ್ಯಂಡ್ ಅಂತಿದೆ. ಆ್ಯಂಡ್ ಅಂತ ಬಂದಾಗ ವೈ ಅನ್ನೋದೇನ್ರಿ? ಇದು ಔಟ್ಪುಟ್. ವೈ ಅನ್ನೋದೇನ್ರಿ? ಔಟ್ಪುಟ್. ಅಂಥ ಟೈಮಲ್ಲಿ ಸೊ ಇಲ್ಲಿ ಹೆಂಗೆ ಲೆಕ್ಕ ಮಾಡ್ಬೇಕಂತ ಬಂದಾಗ ಎ ಮತ್ತು ಬಿನ ಎರಡನ್ನ ಗುಣಾಕಾರ ಮಾಡಬೇಕು. ಓಕೆನಾ. ಎ ಮತ್ತು ಬಿನ ಎರಡನ್ನ ಗುಣಾಕಾರ ಮಾಡಿದಾಗ ಬರುವಂಥ ಆನ್ಸರ್ ವೈ ಆಗಿರುತ್ತೆ. ಇದು ಯಾವುದ್ರಿ? ಆ್ಯಂಡ್ ಗೇಟ್. ನೆಕ್ಸ್ಟ್ ಆರ್ ಅಂತ ಬಂದಾಗ ಎ ಮತ್ತು ಬಿನ ಎರಡನ್ನ ಪ್ಲಸ್ ಮಾಡಬೇಕು. ಒಂದು ಲೆಕ್ಕ ಕೊಡ್ತಾನೆ ರೀ, ಆ ಲೆಕ್ಕದಲ್ಲಿ ಏನಪ್ಪ ಸೊ ವ್ಯಾಲ್ಯೂಸ್ ಕೊಡ್ತಾನೆ. ಅಂಥ ಟೈಮಲ್ಲಿ ನೀವು ಲೆಕ್ಕ ಮಾಡಬೇಕು. ಅದ್ರಗೋಸ್ಕರ ನಾನು ಏನಪ್ಪ ನಿಮಗೆ ಇವಾಗ ಈ ಒಂದು ಸಿರೀಸಲ್ಲಿ ಫಸ್ಟ್ ಬೇಸಿಕ್ ಮಾಡ್ತೀನಿ. ಎಲ್ಲರಿಗೆ ನೀಟಾಗಿ ಬೇಸಿಕ್ ಮಾಡ್ತಾನೆ. ಬೇಸಿಕ್ ಎಲ್ಲರೂ ನೀಟ್ ಕಲ್ರಿ. ನೆಕ್ಸ್ಟ್ ಅಡ್ವಾನ್ಸ್ಡ್ ಅಂತ ಮಾಡ್ತಾನೆ ಕೋರ್ಸ್ನ. ಓಕೆನಾ. ಸ್ವಲ್ಪ ಏನಪ್ಪ ಸ್ವಲ್ಪ ಟೈಮ್ ಕೊಡ್ರಿ. ಅಡ್ವಾನ್ಸ್ಡ್ ಕಂಪ್ಯೂಟರ್ ಅಂತ ಮಾಡ್ತೀನಿ. ಅಂಥ ಟೈಮಲ್ಲಿ ಇವತ್ತು ಕಂಪ್ಯೂಟರ್ ನೀವು 30ಗೆ 30 ಮಾರ್ಕ್ಸ್ ಹೆಂಗೆ ಪಡಿಬೇಕಂತ ಆಯ್ತು. ಯಾಕಂದ್ರೆ ಇಲ್ಲಿ ತನಕ ನಾನು ನೋಡ್ತಾ ಇದ್ದೀನಿ, ಬರಬರ್ತೇನಪ್ಪ ಸ್ವಲ್ಪ MCA ಲೆವೆಲ್ದಲ್ಲಿ ಏನಪ್ಪ ಕ್ವಶನ್ ಕೇಳೋಕಚ್ಚನ. ಅದ್ರಗೋಸ್ಕರ ಇವನು ಅಷ್ಟು ಈಸಿಯಾಗಿ ಏನಪ್ಪ ಕಂಪ್ಯೂಟರ್ ಮೇಲೆ ಕ್ವಶನ್ ತೆಗೆಯಲ್ಲ, ಸ್ವಲ್ಪ ಟಫ್ ಆಗ್ತೈತೆ. ಅದ್ರಗೋಸ್ಕರ ನಿಮಗೆ 30ಗೆ 30 ಮಾರ್ಕ್ಸ್ ಹೆಂಗೆ ಪಡಿಬೇಕಂತ ಏನಪ್ಪ ಈ ಒಂದು ಅಡ್ವಾನ್ಸ್ ಕೋರ್ಸ್ ಲಾಂಚ್ ಮಾಡ್ತೀನಿ. ಅಲ್ಲೇ ಏನಪ್ಪ ನಿಮಗೆ ಟೋಟಲ್ ಆಗಿ ಡೆಪ್ತ್ ಆಗಿ ಫುಲ್ MCA ಲೆವೆಲ್ದಲ್ಲಿ ಏನು ಹೇಳ್ತಾರಲ್ಲ ಅದನ್ನೇ ಸಿಲೆಬಸ್ ಹೇಳ್ತಾನೆ ಅಂತ. ಓಕೆನಾ. ಸ್ವಲ್ಪ ಏನಪ್ಪ ವೇಟ್ ಮಾಡಿರಿ. ನೀವು ಕ್ಲಾಸಲ್ಲಿ ಡೈಲಿ ರೆಗ್ಯುಲರ್ ಮಾಡ್ತಾ ಇಲ್ಲ, ಅವಾಗೊಂದು ಇವಾಗೊಂದು ವೀಡಿಯೋಸ್ ಮಾಡ್ತಾರೆ. ಯಾಕಂತ ಬಂದಾಗ ನಂದು ಸ್ವಲ್ಪ ರೆಗ್ಯುಲರ್ ಕ್ಲಾಸ್ ಇಲ್ಲಿ ಆಫ್ಲೈನ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟವ್ರಿ. ಮತ್ತು ನೈಟ್ ಟೈಮ್ ಆನ್ಲೈನ್ ಕ್ಲಾಸು ಸ್ವಲ್ಪ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದೀವಿ. ಅದ್ರಿಗೋಸ್ಕರ ಟೈಮೇ ಸಿಗ್ತಾಯಿಲ್ಲ. ಮಾತಾಡಿ ಸ್ವಲ್ಪ ಏನಪ್ಪ ವಾಯ್ಸ್ ಅನ್ನೋ ಸ್ವಲ್ಪ ಬ್ರೇಕ್ ಬರ್ತಾ ಇದೆ. ಅದೇ ಥರನಾಗಿ ಸ್ವಲ್ಪ ಹೆಡ್ಡೇಕ್ ಭಾಳ ಆಗಿರುತ್ತೆ. ಅದ್ರಿಗೋಸ್ಕರ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಮ್ಮಲ್ಲಿ ಏನಪ್ಪ ರಿಕ್ವೆಸ್ಟ್ ಮಾಡ್ತೇನೆ, ಸ್ವಲ್ಪ ವೇಟ್ ಮಾಡಿರಿ, ಎಲ್ಲವೂ ಮಾಡಿಕೊಡ್ತೇನೆ ಅಂತ. ಓಕೆನಾ. ಸೊ ಅದಾದಮೇಲೆ ನೆಕ್ಸ್ಟು ಏನೋ ಒಂದು ನಾಟ್ ಅಂತ ಬರುತ್ತೆ. ನಾಟ್ ಅಂತ ಬಂದಾಗ y = a ಡ್ಯಾಶ್ ಅಂತಾರೆ. a ಡ್ಯಾಶ್ ಅಂತ ಬಂದಾಗ ಇದು 0 ಇದ್ದರೆ 1 ಮಾಡಬೇಕು. ಓಕೆನಾ. ಇದು ಡ್ಯಾಶ್ ಅಂತಾರೆ. ಓಕೆನಾ. ಸೊ ಇದು 1's ಕಾಂಪ್ಲಿಮೆಂಟ್ 2's ಕಾಂಪ್ಲಿಮೆಂಟ್ ಅಂತ ಬರುತ್ತೆ. ಓಕೆನಾ. ಅದೆಲ್ಲ ನಿಮಗೆ ಅಡ್ವಾನ್ಸ್ ಕಂಪ್ಯೂಟರಲ್ಲಿ ಹೇಳ್ಕೊಡ್ತಂತ. ಓಕೆನಾ. ಅಲ್ಲಿ ಸ್ವಲ್ಪ ಲೆಕ್ಕ ತರಿದವ್ರಿ, ಅವೆಲ್ಲ ಮಾಡೋಣ ಅಂತ. ನೆಕ್ಸ್ಟ್ ನಾರ್ ಅಂತ ಬಂದಾಗ y = a + b ಅಂದರೆ ಏನು ಮಾಡ್ಬೇಕ್ರಿ? ನಾರ್ದಲ್ಲಿ a ಮತ್ತು b ನ ಎರಡನ್ನ ಪ್ಲಸ್ ಮಾಡಬೇಕು.
ಓಕೆನಾ. ನೆಕ್ಸ್ಟ್ ನ್ಯಾಂಡ್ ಅಂತ ಬರುತ್ತೆ. ನ್ಯಾಂಡ್ ಅಂದಾಗ y ಈಸ್ಕ್ವಲ್ ಟು a ಇಂಟು ಬಿ ಓಲ್ ಡ್ಯಾಶ್ ಅಂತಾರೆ. ಓಕೆನಾ. ಇದಕ್ಕೆ ಓಲ್ ಡ್ಯಾಶ್ ಅಂತ ಅಂದರೆ ಎ ಮತ್ತು ಬಿ ಎರಡನ್ನ ಕಾಂಪ್ಲಿಮೆಂಟ್ಸ್ ಮಾಡಬೇಕು. ಓಕೆನಾ. ನೆಕ್ಸ್ಟು y ಈಸ್ಕ್ವಲ್ ಟು ಎಕ್ಸಾವರ್ ಅಂತಿದೆ. ಎಕ್ಸಾವರ್ ಅಂತ ಬಂದಾಗ y ಈಸ್ಕ್ವಲ್ ಟು ಎ ಡ್ಯಾಶ್ ಇಂಟು ಬಿ ಮತ್ತು ಪ್ಲಸ್ ಎ ಇಂಟು ಏನಪ್ಪ ಬಿ ಡ್ಯಾಶ್ ಅಂತಾರೆ. ಓಕೆನಾ. ಇದು ಎಕ್ಸಾವರ್ದು. ನೆಕ್ಸ್ಟ್ ಎಕ್ಸ್ನಾರ್ ಅಂತಿದೆ. ಇದು y ಈಕ್ವಲ್ ಟು ಎ ಇಂಟು ಬಿ ಈಕ್ವಲ್ ಟು ಪ್ಲಸ್ ಅಂತಿದೆ. ಪ್ಲಸ್ ಎ ಪ್ಲಸ್ ಎ ಇಂಟು ಬಿ ಓಲ್ ಡ್ಯಾಶ್. ಓಕೆನಾ. ಸ್ವಲ್ಪ ಇವು ಲೆಕ್ಕ ಮಾಡಬೇಕು. ಅದ್ರಿಗೋಸ್ಕರ ಅಡ್ವಾನ್ಸ್ ಕಂಪ್ಯೂಟರ್ ಅಂತ ನೆಕ್ಸ್ಟ್ ಕೋರ್ಸ್ ಲಾಂಚ್ ಮಾಡ್ತೀನಿ. ಅದರಲ್ಲಿ ಟೋಟಲ್ ಆಗಿ ಹೆಡ್ ಟು ಝೆಡ್ 30ಕ್ಕೆ 30 ಮಾರ್ಕ್ಸ್ ಪಡೆಯೋ ರೇಂಜಲ್ಲಿ ನಾ ಪ್ರಿಪೇರ್ ಮಾಡ್ತಂತ. ಅದ್ರಿಗೋಸ್ಕರ ಈ ಆ್ಯಪ್ ಮಾಡಿ ಅಂತ ಕೇಳಿ ಸುಮ್ಮನೆ ಏನಪ್ಪ 4 ದಿನ ಬಂದು ಸುಮ್ಮನೆ ಕ್ಲೋಸ್ ಮಾಡಿ ಹೋಗಲ್ಲ. ಒಂದು ಲೆವೆಲ್ದಲ್ಲಿ ಮಾಡ್ತೀನಿ ರೀ, ಸ್ವಲ್ಪ ಟೈಮ್ ಕೊಡ್ರಿ. ಓಕೆನಾ. ಕ್ಲಿಯರಾ. ಸ್ವಲ್ಪ ಎಲ್ಲರೂ ಏನಪ್ಪ ಈ ಒಂದು ಫಾರ್ಮುಲಾ ಸ್ವಲ್ಪ ನೆನಪಿರಲಿ. ಆಲ್ರೆಡಿ ಒಂದು ಎಕ್ಸಾಮಲ್ಲಿ ಈ ಲೆಕ್ಕದ ಮೇಲೆ ಕೂಡ ಕ್ವಶನ್ ಆಗಿದೆ. ಅರ್ಥ ಆಗ್ತಲ್ಲ ರೀ. ಅದ್ರಿಗೋಸ್ಕರ ನಿಮ್ಗೆ ಸ್ವಲ್ಪ ವೇಟ್ ಮಾಡಿರಿ. ಇದೊಂದು ಕೋರ್ಸ್ ಮಾಡ್ತೇನೆ, ಅಡ್ವಾನ್ಸ್ ಕೋರ್ಸ್ ಅಂತ. ಫಸ್ಟ್ ಬೇಸಿಕ್ ನೀಟಾಗಿ ಕಲೀರಿ. ಓಕೆನಾ. ಆಮೇಲೆ ಹೈ ಲೆವೆಲ್ ಕಲಿಯೋಣ ಅಂತ. ಓಕೆನಾ. ಫಸ್ಟ್ ABCD ಕಲಿರಿ, ಆಮೇಲೆ ಅದನ್ನು ಉಚ್ಚಾರ ಮಾಡೋದು ಕಲಿಯೋಣ ಅಂತ. ಓಕೆನಾ. ಅದ್ರಿಗೋಸ್ಕರ ಕಂಪ್ಯೂಟರ್ಲಿ ಇದು ಸ್ವಲ್ಪ ಏನಪ್ಪ ಬೇಸಿಕ್ನ ಸ್ವಲ್ಪ ಚೆನ್ನಾಗಿ ತಿಳ್ಕೊರಿ. ಈ ಥರ ಸ್ವಲ್ಪ ಲೆಕ್ಕ ಕೇಳ್ತಾನೆ ಎಕ್ಸಾಮಲ್ಲಿ. ಓಕೆನಾ. ಸ್ವಲ್ಪ ಇದು ನಿಮ್ಗೆ ಭಾಳ ಜನಕ್ಕೆ ಅರ್ಥ ಆಗಲ್ಲ. ಅದ್ರಿಗೋಸ್ಕರ ಸ್ವಲ್ಪ ಏನಪ್ಪ ವೇಟ್ ಮಾಡಿರಿ. ಅಡ್ವಾನ್ಸ್ ಏನಪ್ಪ ಕಂಪ್ಯೂಟರ್ ಕೋರ್ಸ್ ಮಾಡಿದಾಗ ನಿಮ್ಗೆ ಈ ಥರ ಲೆಕ್ಕ ಮಾಡಿಸಿ ಅದು ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು A to Z ಹೇಳ್ಕೊಡ್ತಂತ. ಓಕೆನಾ. ಇವೆಲ್ಲ ಏನಪ್ಪ ನೀವು ಮುಂದೆ ಬರುವ ಎಕ್ಸಾಮಲ್ಲಿ ಇವೆಲ್ಲ ಕೇಳ್ತಾನೆ. ಯಾಕಂತಂದ್ರೆ ಮೊನ್ನೆ BMTC ಕೇಳಿದೆ ಅಂತ ಬಂದಾಗ ಭಾಳ ಅಡ್ವಾನ್ಸ್ ಕೇಳಿದ್ದ. ಅದ್ರಿಗೋಸ್ಕರ ಸ್ವಲ್ಪ ಇನ್ನು ಮುಂದೆ ಏನಪ್ಪ ನಿಮಗೆ ಆ ಲೆವೆಲ್ದಲ್ಲಿ ಏನಪ್ಪ ಕಂಪ್ಯೂಟರ್ ಕುರಿತು ಹೇಳ್ಕೊಡ್ತಂತ. ಓಕೆನಾ. ಜಸ್ಟ್ ವೆಯ್ಟ್ ಮೈ ಏನಪ್ಪ ಕ್ಲಾಸಸ್.